ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳತೀನಿ. ಸೊ ಇವತ್ತು ನಾವೆಲ್ಲದೀವಿ ನೋಡ್ರಿ, ರೆಸಾರ್ಟ್ ಒಳಗದೇವಿ, ದಾಂಡೇಲಿ ಒಳಗಿರೋಂಥ ರಿವರ್ ಎಡ್ಜ್ ಹೋಮ್ ಸ್ಟೇ ಒಳಗದೇವಿ. ಸೊ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಬಂದೀವಿ. ಇವತ್ತು ನಾನು ರೆಸಾರ್ಟ್ ಟೂರ್ ಮಾಡ್ಬೇಕಂತ ಅನ್ಕೊಂಡೀನಿ. ಈ ರೆಸಾರ್ಟ್ ಯಾವ ಥರ ಐತಿ ಏನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಸೊ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ಬಂದ ತಕ್ಷಣ ನೋಡ್ರಿ, ಇಲ್ಲಿ ರೋಡ್ ಒಳಗೆ ಬಂದ ತಕ್ಷಣ ಸೊ ಇಲ್ಲೇ ನೇಚರ್ ವ್ಯೂ ಐತಿ ಫುಲ್. ಸೊ ಮಸ್ತ್ ಕಾಣಿಸ್ತೈತೆ ಆ್ಯಕ್ಚುಲಿ ಮಾರ್ನಿಂಗ್ ಅಂತೂ. ಅದಾದಮೇಲೆ ಈ ಕಡೆ ಬಂದ ಇಲ್ಲೇ ರಿವರ್ ಎಡ್ಜ್ ಹೋಮ್ ಸ್ಟೇ ಅಂತಂದು ಐತಿ. ಸೊ ಇದಾದಮೇಲೆ ಇಲ್ಲಿ ಎಂಟರ್ ಆದು, ಇದು ಎಂಟ್ರೆನ್ಸ್ ಐತಿ. ಆಮೇಲೆ ಇಲ್ಲಿ ಗೇಟ್ ಐತಿ. ಸೊ ಗೇಟ್ ಒಳಗೆ ಬಂದ ತಕ್ಷಣ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಎಷ್ಟು ಗಿಡ ಮರಗಳದಾವು, ಫುಲ್ ಗ್ರೀನ್ರಿ ಐತಿ. ಸೊ ಇಲ್ಲಿ ನೋಡ್ರಿ ಎಷ್ಟು ಚಂದ ಪೇಂಟಿಂಗ್ ಮಾಡಿದಾರ, ಗಿಡಗಳಿಗೂ ಫುಲ್ ಅಟ್ರಾಕ್ಟಿವ್ ಆಗಿ ಇರಲಿ ಅಂತ ಹೇಳಿ. ನೆಕ್ಸ್ಟ್ ಈ ಸೈಡ್ ಬಂದರೆ ಇದೆಲ್ಲ ಪಾರ್ಕಿಂಗ್ ಪ್ಲೇಸ್ ಐತಿ. ಸೊ ಇಲ್ಲೆಲ್ಲ ಕಾರ್ ಎಲ್ಲ ಪಾರ್ಕ್ ಮಾಡ್ಕೋಬೋದು, ಬೈಕ್ ಆಗಿರಲಿ ಎಲ್ಲ ವೆಹಿಕಲ್ ಪಾರ್ಕ್ ಮಾಡೋದೈತಿ. ಆಮೇಲೆ ನಮ್ಮ ಕಾರ್ ಆಲ್ರೆಡಿ ನಾವು ಅಲ್ಲೇ ಪಾರ್ಕ್ ಮಾಡಿ ಇರ್ತೀವಿ ನೋಡ್ರಿ. ಸೊ ಇವಾಗ ಪಾರ್ಕಿಂಗ್ ಪ್ಲೇಸ್ ಎಲ್ಲ ನೋಡಿದ್ರಿ. ನೆಕ್ಸ್ಟ್ ರಿಸೆಪ್ಷನ್ ಏರಿಯಾ ಯಾವ ಥರ ಐತಿ ಅಂತ ನೋಡೋಣ ಬರ್ರಿ. ಸೊ ಪಾರ್ಕಿಂಗ್ ಎಲ್ಲ ಆದಮೇಲೆ ಇಲ್ಲೊಂದು ಗೇಟ್ ಐತಿ ಎಂಟ್ರೆನ್ಸಿಗೆ. ಸೊ ಇಲ್ಲೇ ಒಳಗಡೆನ ಹೋಗ್ಬೇಕು, ರಿಸೆಪ್ಷನ್ ಏರಿಯಾ ನಮಗೆ ಸಿಗ್ತೈತಿ. ಸೊ ಫಸ್ಟಿಗೆ ಎಂಟರ್ ಆದ ತಕ್ಷಣ ಈ ನನ್ನ ಲೆಫ್ಟ್ ಸೈಡಿಗೆ ಬಂದರೆ ಕಿಡ್ಸ್ ಪ್ಲೇ ಏರಿಯಾ ಐತಿ. ಸೊ ಇಲ್ಲೆಲ್ಲ ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೆ ಬಂದೈತಿ. ಸೊ ಆ್ಯಕ್ಚುಲಿ ನಾವು ಆಟ ಆಡಿದ್ವಿ ನಿನ್ನೆ ಎಲ್ಲ. ಸೊ ಮಸ್ತ್ ಅನ್ನಿಸ್ತು. ಸೊ ಯಾವ ಥರ ಆಟ ಆಡಿದ್ವಿ ಅಂತ ನೋಡ್ರಿ. ಸೊ ಇಲ್ಲಿ ಬಂದರೆ ಇಲ್ಲಿ ಜಾರಬಂಡಿ ಐತಿ, ಆಮೇಲೆ ಸ್ವಿಂಗ್, ನೆಕ್ಸ್ಟ್ ಆ ಕಡೆ ಬಂದು ಸೀಸಾ, ಆಮೇಲೆ ಇದು ರೌಂಡಾಗಿ ತಿರುಗ್ತೈತಿ, ಏನಂತ ಅಷ್ಟು ಎಕ್ಸಾಕ್ಟ್ ಗೊತ್ತಾಗೋದಿಲ್ಲ ನನಗೆ. ಸೊ ಆಮೇಲೆ ಇಲ್ಲಿ ಆರ್ಚರಿನೂ ಐತಿ. ಸೊ ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ. ಸೊ ನಾವು ಆಟ ಆಡ್ಬೋದು. ನೆಕ್ಸ್ಟ್ ಇದಿಷ್ಟು ಐತೆ ಆ್ಯಕ್ಚುಲಿ, ಇದೆಲ್ಲ ಮಸ್ತ್ ಎಂಜಾಯ್ ಮಾಡ್ಬೋದು. ಸೊ ನಾವು ನಿನ್ನೆ ಮಸ್ತ್ ಮಜಾ ಮಾಡಿದ್ವಿ ಇಲ್ಲಿ. ಗುರು ಫುಲ್ ಬೆಲ್ಲು ಬಾಣ ಇಡೋದು, ಉಲ್ಟಾ ಇಡಕ್ ಕುಂತ ನೋಡ್ರಿ, ಉಲ್ಟಾ ಇಡಕ್ ಕುಂತಾಳ ಇಲ್ಲಿ. ಹಾಕ್ ಉಪ್ಪ ಕುಂಸಿದ್ಲ ಫ್ರೆಂಡ್ಸ್ ಗೊತ್ತೈತಿ ಹೊಡದ್ ಜಗ್ಗ. ಜಗ್ ಹ ಹ ಹೋಗ್ಲೇ ಇಲ್ಲ ಜೋ ಜಗ್ಗುಕ ನೋಡೋ ನಮ್ಮ ಖುಷಿಯಾರ ಹೊಡಿತಾಳ ಇಲ್ಲ ಅಂತೇಳಿ. ಹಾ ಜಗ್ಗಿದ್ಲು, ಅಯ್ಯ ಬೆಳಿಲ್ಲ. ಸೊ ಕಿಡ್ಸ್ ಪ್ಲೇ ಏರಿಯಾ ಆದಮೇಲೆ ಈ ಕಡೆ ಬಂದರೆ ನೆಕ್ಸ್ಟ್ ಕಮಾಂಡೋ ಟೆಂಟ್ ಇದಾವು. ಸೊ ಇವಿಷ್ಟು ಕಮಾಂಡೋ ಟೆಂಟ್ ನೋಡ್ರಿ. ಇಲ್ಲಿನೂ ಸ್ಟೇ ಮಾಡ್ಬೋದು ನಾವು ಆರಾಮ್ ಸೇರಿ. ಬಟ್ ಏನಂದರೆ ಬಾತ್ರೂಮ್ ಅಟ್ಯಾಚ್ ಇರೋಂಗಿಲ್ಲ, ಅದೊಂದೇ ಮತ್ತೇನಿಲ್ಲ. ಆಮೇಲೆ ಸಪ್ರೇಟಾಗಿ ಇರ್ತೈತಿ ಬಾತ್ರೂಮ್ ಕಮಾಂಡೋ ಟೆಂಟಿಗೆ. ಸೊ ಕಮಾಂಡೋ ಟೆಂಟ್ ಅಪೋಸಿಟನ್ನ ಇಲ್ಲಿ ಕ್ಯಾಂಪಿಂಗ್ ಟೆಂಟ್ ಇದಾವೆ ಮೇಲ್ಗಡೆ. ಸೊ ಆ ಕ್ಯಾಂಪಿಂಗ್ ಟೆಂಟ್ ಯಾವ ಥರ ಅದಾವು ಅಂತ ನೋಡ್ಕೊಂಬರೋದ್ರಿ. ಕ್ಯಾಂಪಿಂಗ್ ಟೆಂಟ್ ಅಪೋಸಿಟ್ ಇಲ್ಲೇ ರಿಸೆಪ್ಷನ್ ಏರಿಯಾ ಐತಿ. ಸೊ ಬಂದ ತಕ್ಷಣ ಇಲ್ಲೇ ಎಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ಕೀ ಏನಾದರೂ ಇದ್ರೆ ಇಸ್ಕೋಬೋದು. ಸೊ ಇಲ್ಲೇ ಎಲ್ಲ ಪೇಮೆಂಟ್ ಎಲ್ಲನೂ ಪ್ರತಿಯೊಂದೂ ಇಲ್ಲೇ ಇರ್ತೈತಿ ರಿಸೆಪ್ಷನ್ ಏರಿಯಾ ಒಳಗೆ. ಸೊ ಇವಾಗ ರಿಸೆಪ್ಷನ್ ಏರಿಯಾ ಯಾವ ಥರ ಐತಿ ಅಂತ ನೋಡೋಣ ಬರ್ರಿ. ಆ್ಯಕ್ಚುಲಿ ಯಾರು ಇಲ್ಲ, ಇವಾಗ ಮಾರ್ನಿಂಗ್ ಐತಿ, ಸದ್ಯಕ್ಕೆ ಯಾರು ಇಲ್ಲ. CCTV ಕ್ಯಾಮ್ರಾ, TV ಆ ಸೈಡ್ ಐತಿ, ಫ್ಯಾನು, ಆಮೇಲೆ ಇಲ್ಲೊಂದು ಸೋಫಾ ಐತಿ, ಟೇಬಲ್, ಆಮೇಲೆ ಬಂದವರಿಗೆ ಕುತ್ಕೊಂಡು ಮಾತಾಡೋಕ್ಕೆಲ್ಲ ಚೇರ್. ಚೆನ್ನಾಗೈತಿ. ಸ್ಮಾಲ್ ಇದು ರಿಸೆಪ್ಷನ್ ಏರಿಯಾ. ಇಲ್ಲ ಆಲ್ರೆಡಿ ಹಾಕಿದಾರೆ ನೋಡೋ. ಚೆಕ್ಇನ್ ಟೈಮ್ 11 ಗಂಟೆ, ಚೆಕ್ಔಟ್ ಟೈಮ್ 10 ಗಂಟೆ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಟೈಮ್ ಹಾಕಿದ್ದಾರೆ. ರೈನ್ ಡ್ಯಾನ್ಸು, ಕ್ಯಾಂಪ್ ಫೈರು, ಇನೋಸ್ ಆ್ಯಕ್ಟಿವಿಟೀಸು, ಸ್ವಿಮ್ಮಿಂಗ್ ಪೂಲು, ಟ್ರೆಕ್ಕಿಂಗು, ನೇಚರ್ ವಾಕು, ಫುಲ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಪ್ರತಿಯೊಂದು ಕಡೆನೂ CCTV ಕ್ಯಾಮ್ರಾ ಇದಾವೆ. ರಿಸೆಪ್ಷನ್ ನೋಡಿದ್ವಿ. ನೆಕ್ಸ್ಟ್ ಎಲ್ಲಿ ಹೋಗೋದೀಗ? ನೆಕ್ಸ್ಟ್ ಇನ್ನೂ ರೆಸಾರ್ಟ್ ಭಾಳ ದೊಡ್ಡದೈತಿ, ತೋರಿಸ್ತೀನಿ ಬರ್ರಿ ನಿಮಗೆ. ಇಲ್ಲಿನೂ ಸಿಟ್ಟಿಂಗ್ ಏರಿಯಾ ಐತಿ. ಆಮೇಲೆ ಈ ಸೈಡ್ ನೋಡ್ರಿ ಬ್ಯಾಡ್ಮಿಂಟನ್ ಆಡತ್ತಾರ. ಸೊ ಬ್ಯಾಡ್ಮಿಂಟನ್ ಆಟ ಆಡೋಕ್ಕೂ ಎಲ್ಲ ಸ್ಪೇಸು ಜಾಸ್ತಿ ಐತಿ. ಆಮೇಲೆ ಇವಾಗ ಮೇನ್ ಅಟ್ರಾಕ್ಷನ್ ಏನಾದ್ರೆ ಈ ರೆಸಾರ್ಟ್ ಒಳಗೆ ಇವಾಗ ತೋರಿಸ್ತೀನಿ ಬರ್ರಿ. ಅದಂತೂ ಮಸ್ತ್ ಐತಿ, ನಮ್ಮ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅಲ್ಲೇ ಫೋಟೋಸ್ ಎಲ್ಲ ಮಸ್ತ್ ಬರ್ತಾವೆ. ನಿನ್ನೆ ಆ್ಯಕ್ಚುಲಿ ತೆಗೆಸ್ಕೊಂಡ್ವಿ ನಾವು ಒಂದು ಸ್ವಲ್ಪ. ಸೊ ಕ್ಯಾಂಪಿಂಗ್ ಕೆಳಗಡೆ AC ಡೆಲಕ್ಸ್ ರೂಮ್ಸ್ ಇದಾವೆ. ಇವಿಷ್ಟು ಅದಾವೆ ಇಲ್ಲಿ ತನಕ.
ಆಮೇಲೆ ಇಲ್ಲಿ ನೋಡ್ರಿ ಸಾಲ್ಕ ಅಡಿಕೆ ಮರಗಳು ಅದಾವು, ಎಷ್ಟು ಚಂದ ಕಾಣಿಸ್ತಾವಲ್ಲ ಇವು ಅಟ್ರಾಕ್ಟಿವ್ ಆಗಿ. ಸೊ ಈ ಸೈಡ್ ಬಂದರೆ ಇಲ್ಲೇ ಫೈರ್ ಕ್ಯಾಂಪ್ ಏನೈತಿ 3 ಇದಾವೆ, ಅಂದರೆ ಸಿಟ್ಟಿಂಗ್ ಏರಿಯಾ ಪ್ಲಸ್ ಫೈರ್ ಕ್ಯಾಂಪ್. ಸೊ ಇಲ್ಲಿ ಒಂದೈತಿ, ಆ ಸೈಡ್ ಒಂದೈತಿ, ಆ ಸೈಡ್ ಒಂದೈತಿ, ಟೋಟಲ್ 3 ಅದಾವು. ಸೊ ಅವು ಯಾವ್ಯಾವ ಅಂತಲೂ ತೋರಿಸ್ತೀನಿ, ಅವು ಎಲ್ಲೆಲ್ಲ ಅದಾವ ಅಂತಲೂ ತೋರಿಸ್ತೀನಿ. ಆ್ಯಕ್ಚುಲಿ ಸ್ವಲ್ಪ ದೂರ ಅದಾವು. ಸೊ ಫಸ್ಟಿಗೆ ಎಲ್ಲ ರೂಮ್ಸು ನೋಡ್ಬಿಡೋದಂತ ಯಾವ ಟೈಪ್ಸ್ ಅದಾವ ಅಂತ ಹೇಳಿ. ನಾವಿವಾಗ ಡಿಲೆಕ್ಸ್ ರೂಮ್ ನೋಡಿದ್ವಿ, ಕ್ಯಾಂಪಿಂಗ್ ಟೆಂಟ್ ನೋಡಿದ್ವಿ, ಆಮೇಲೆ ಕಮಾಂಡೋ ಟೆಂಟ್ ನೋಡಿದ್ವಿ. ನೆಕ್ಸ್ಟ್ ಇವಾಗ ಸ್ಟ್ಯಾಂಡರ್ಡ್ ಇಲ್ಲಿ ಒಂದು ಕಮಾಂಡೋ ಟೆಂಟ್ ಐತೆ ನೋಡ್ರಿ. ಈ ಕಮಾಂಡೋ ಟೆಂಟ್ ಇಲ್ಲಿನೂ ಒಂದು 5-6 ಅದಾವು. ಅದಾದಮೇಲೆ ನೆಕ್ಸ್ಟ್ ತೋರಿಸ್ತೀನಿ ಅಂತ ಹೇಳಿ. ಇವಾಗ ನಾವಿದ್ರಂತ ಸ್ಟ್ಯಾಂಡರ್ಡ್ ರೂಮ್ಸ್ ಯಾವ ಥರ ಅದಾವು ಅಂತ ತೋರಿಸ್ತಿದ್ವಿ. ಸೊ ಇಷ್ಟು ಅದಾವು ಸ್ಟ್ಯಾಂಡರ್ಡ್ ರೂಮ್ಸ್ ಇದಾವೆ. ಆ ಸೈಡೂ 1-2 ರೂಮ್ಸ್ ಇದಾವೆ ಸ್ಟ್ಯಾಂಡರ್ಡ್ ರೂಮ್ಸ್ ಅಂತೇಳಿ. ಹಲೋ, ಇವತ್ತು ರಿವರ್ ಎಡ್ಜ್ ರೆಸಾರ್ಟ್ ಒಳಗಿರುವಂತ ನಾವಿದ್ದು ಸ್ಟ್ಯಾಂಡರ್ಡ್ ರೂಮ್ ಟೂರ್ ಮಾಡತ್ತೀನಿ. ಸೊ ಬರ್ರಿ ಈ ರೂಮ್ ಒಳಗೆ ಏನೇನೆಲ್ಲ ಐತಿ ಅಂತ ಪ್ರತಿಯೊಂದು ನೀವು ತೋರಿಸ್ತೀನಿ ಅಂತ. ಸೊ ಫಸ್ಟಿಗೆ ಎಂಟರ್ ಆದ ತಕ್ಷಣ ಇಲ್ಲೊಂದು ಕಿಂಗ್ ಸೈಜ್ ಬೆಡ್ ಐತಿ, ಆಮೇಲೆ ಇಲ್ಲಿ ಸಿಂಗಲ್ ಬೆಡ್ ಐತಿ. ಹಂಗ ಇಲ್ಲೊಂದ್ 2 ಬ್ಲಾಂಕೆಟ್ ಕೊಟ್ಟಿದಾರ, ಸೇಮ್ ಇಲ್ಲಿ ಸಿಂಗಲ್ ಬೆಡ್ಗೂ ಕೊಟ್ಟಿದಾರ, ಆಮೇಲೆ ಇಲ್ಲಿನೂ ಕೊಟ್ಟಿದಾರ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಟವಲ್ ಕೊಟ್ಟಿದಾರ, ಆಮೇಲೆ 2 ಪಿಲ್ಲೋ, ಆಮೇಲೆ ಸಿಂಗಲ್ ಬೆಡ್ಗೆ 1 ಪಿಲ್ಲೋ ಕೊಟ್ಟಿದಾರ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 2 ಲ್ಯಾಂಪ್ ಕೊಟ್ಟಿದಾರ, ಆಮೇಲೆ ಚಾರ್ಜರ್ ಪಾಯಿಂಟ್ಸ್ ಇದಾವು. ಸೊ ಅದಾದ್ಮೇಲೆ ಇಲ್ಲೇ ಡ್ರಾವರ್ ಐತಿ, ಇನ್ ಕೇಸ್ ಏನಾದ್ರು ಐಟಮ್ಸ್ ಇಟ್ಕೊಳ್ಳೋದಿದ್ರೆ ಇಟ್ಕೋಬಹುದು. ಸೊ ಈಸಿ ಆಗ್ತೈತಿ ಅಂತ ಹೇಳಿ ಬೆಡ್ ಪಕ್ಕಕ್ಕೆ ಕೊಟ್ಟಿದಾರ. ಆಮೇಲೆ ಇಲ್ಲಿ ಟೇಬಲ್, ಫೋನ್ ಎಲ್ಲ ಚಾರ್ಜ್ ಮಾಡಿದಾಗ ನಮ್ಗೆ ನಿಯರ್ ಸಿಕ್ಬಿಡ್ತೈತಿ ಜಲ್ದಿ, ಹಂಗಾಗಿ ಅದೊಂದು ಕೊಟ್ಟಿದಾರ. ನೆಕ್ಸ್ಟ್ ಇಲ್ಲಿ ಫೋಟೋ ಫ್ರೇಮ್ ಒಂದೈತಿ, ಇದು ಮಸ್ತ್ ಐತಿ ಫೋಟೋ ಫ್ರೇಮ್, ಭಾಳ ಇಷ್ಟ ಆಯ್ತು ನನಗೆ. ಆಮೇಲೆ ಇಲ್ಲಿ ಒಂದು ಫ್ಯಾನ್ ಕೊಟ್ಟಿದಾರ, ಸ್ಟ್ಯಾಂಡ್ ಫ್ಯಾನ್. ಆಮೇಲೆ ಇಲ್ಲಿ ವಾಲಿಗೊಂದು ಫ್ಯಾನ್ ಹಾಕಿದಾರ. ಸೊ ಟೋಟಲ್ ಇಲ್ಲಿ 2 ಫ್ಯಾನ್ ಇದಾವು. ಆಮೇಲೆ ಲೈಟ್ ನೋಡ್ರಿ ಈ ತರ ಒಳಗದಾವು, ಅಂದ್ರೆ ಸ್ವಲ್ಪ POP ಒಳಗದಾವಲ್ಲ ಅವು. ಸೊ ಆ ತರ ಅದಾವು ಲೈಟು. ಸೊ ಲೈಟು ಚೆನ್ನಾಗದಾವ. ಆಮೇಲೆ AC ಒಂದ್ ಕೊಟ್ಟಿದಾರ ನೋಡ್ರಿ, AC ಅಂದ್ರು ಬೇಕಾ. ಸೊ ಹಂಗಾಗಿ AC ಒಂದ್ ಕೊಟ್ಟಿದಾರ. ಅದಾದ್ಮೇಲೆ ನಾವು ಈ ಸೈಡ್ ಬಂದ್ರೆ, ಸೊ ಈ ಸೈಡ್ ಬರೋದಿದೆ. ನೆಕ್ಸ್ಟ್ ಇಲ್ಲೊಂದು ಕಬೋರ್ಡ್ ಕೊಟ್ಟಿದಾರ. ಸೊ ನೀವೇನಾದ್ರೂ ಬಟ್ಟೆ ಹ್ಯಾಂಗ್ ಮಾಡ್ಕೊಳ್ಳೋದಿದ್ರೆ ಸೊ ಡ್ರೆಸ್ ಎಲ್ಲ ಹ್ಯಾಂಗ್ ಮಾಡ್ಕೋಬಹುದು, ಆಮೇಲೆ ಇಟ್ಕೋಬಹುದು. ಆಮೇಲೆ ಇಲ್ಲಿ ಈ ಸೈಡ್ ಒಂದ್ ಸ್ವಲ್ಪ ಸ್ಪೇಸ್ ಕೊಟ್ಟಿದಾರ. ಏನಾದ್ರೂ ಲಗೇಜ್ ಏನಾದ್ರೂ ಇಟ್ಕೊಳ್ಳೋದಿದ್ರೆ ಸೊ ಲಗೇಜ್ ಇಡಾಕ ಈಸಿ ಆಗ್ತೈತಿ ನಮಗೆ, ಹಂಗಾಗಿ. ನೆಕ್ಸ್ಟ್ ಇಲ್ಲೊಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಮಸ್ತ್ ರೆಡಿ ಆಗ್ಬಹುದು. ಸೊ ಈ ಮಿರರ್ ಅಂತೂ ಮಸ್ತ್ ಐತಿ, ನಂಗಂತೂ ಭಾಳ ಇಷ್ಟ ಆಯ್ತು. ಆಮೇಲೆ ಆಸ್ ಯೂಶುವಲ್ ಇಲ್ಲಿ ಡಸ್ಟ್ಬಿನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದು ವಾಶ್ರೂಮ್ ಐತಿ. ಸೊ ಅದಾದ್ಮೇಲೆ ಇಲ್ಲಿ ವಿಂಡೋ ಐತಿ, ಆಮೇಲೆ ಇಲ್ಲಿ ಕರ್ಟನ್ಸ್ ಕೊಟ್ಟಿದಾರ 1-2. ವಿಂಡೋ ಒಳಗಿಂತ ಚೆನ್ನಾಗಿ ಕಾಣಿಸ್ತಿದ್ರು ಹೊರಗಡೆ ಇದೆಲ್ಲ. ಸೊ ಈ ತರ ಐತಿ, ಇಲ್ಲಿ ವಿಂಡೋ ಒಳಗೆಲ್ಲ ನೋಡ್ಬೋದು ಆರಾಮ್ಸಿ ಐತಿ, ಗಾಳಿನೂ ಚಲೋ ಬರ್ತೈತಿ. ಸೊ ಇದಿಷ್ಟ ಆಗಿತ್ತು ರೂಮ್ ಟೂರ್. ಇದು ಸ್ಟ್ಯಾಂಡರ್ಡ್ ರೂಮ್. ಆಕ್ಚುಲಿ ನಾವು 3 ರೂಮ್ಸ್ ತಗೊಂಡಿವಿ ನಾವು. ಸೊ 3 ರೂಮ್ಸ್ ಒಳಗ ನಾವು ಟೋಟಲ್ 7 ಮೆಂಬರ್ಸ್ ಇದೀವಿ. ಸೊ ಹಾಗಾಗಿ 3 ರೂಮ್ಸ್ ಚಲೋ ಆಗ್ತೈತಿ ಅಂತ ಹೇಳಿ ತಗೊಂಡಿದ್ವಿ. ಬಟ್ ಆಕ್ಚುಲಿ ಸಿಂಗಲ್ ಬೆಡ್ ಸಿಗತ್ತ ಇಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಸಿಂಗಲ್ ಬೆಡ್ ಸಿಕ್ಕೈತಿ. ಸೊ ಅದೊಂದು ಚಲೋ, ಸ್ಪೇಸ್ ಎಲ್ಲ ಭಾಳ ಇದ್ರೆ ಚಲೋ ಅನಿಸ್ತೈತಲ್ಲ, ಹಂಗಾಗಿ. ಸೊ ಇದು ಮೇನ್ ಏನಂದ್ರೆ ಇದೊಂದು ದೊಡ್ಡ ರೂಮ್ ಐತಿ, ಅಂದ್ರೆ ಸ್ಪೇಸ್ ಭಾಳ ಐತಿ. ಸೇಮ್ ಆಸ್ ಇಟ್ ಈಸ್ ಆ ಕಡೆನೂ ಐತಿ 2 ರೂಮ್, ಬಟ್ ಸ್ಪೇಸ್ ಕಡಿಮೆ ಐತದ, ಹಂಗಾಗಿ. ಸೊ ಅದು ಯಾವ ತರ ಐತಿ ಅಂತ ನಿಮ್ಗೆ ತೋರಿಸ್ತೀನಿ ಅಂತ. ಸೊ ಬರ್ರಿ ಇವಾಗ ಹೋಗೋದು. ಸೇಮ್ ಅಲ್ಲಿ ಯಾವ ತರ ಫೆಸಿಲಿಟಿ ಅದಾವು, ಸೊ ಇಲ್ಲಿನೂ ಅದೇ ತರ ಐತಿ, ಬಟ್ ಸ್ಪೇಸ್ ಒಂದ್ ಸ್ವಲ್ಪ ಕಡಿಮೆ ಐತಿ ಅಲ್ಲಿ ಕಂಪೇರ್ ಮಾಡಿದ್ರೆ. ಇಲ್ಲೇನು 2 ಫ್ಯಾನ್ ಮತ್ತೆ AC, ಸೊ ಎಲ್ಲ ಐತಿ. ಆಮೇಲೆ ಇವಾಗ ನಾವು ಡೈನಿಂಗ್ ಹಾಲಿಗೆ ಹೋಗೋಣಂತೆ. ಸೊ ಅದಿಷ್ಟು ಡೈನಿಂಗ್ ಏರಿಯಾ ಐತಿ. ಆಮೇಲೆ ಇಲ್ಲಿನ ಸ್ವಲ್ಪ ಸಿಟ್ಟಿಂಗ್ ಪ್ಲೇಸ್ ಐತಿ. ಇಲ್ಲಿ ಟೀ ಕಾಫಿ ಎಲ್ಲ ಇಟ್ಟಿರ್ತಾರೆ, ನೀವು ಕುಡಿಬೋದು. ಅಂದ್ರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಇರ್ತೈತಿ. ಸೊ ಅದಾದಮೇಲೆ ಡೈನಿಂಗ್ ಏರಿಯಾ ಏನೈತೆ ನೋಡ್ರಿ, ನೀವು ಬೇಕಂದ್ರೆ ಅಲ್ಲಿನೂ ಊಟ ಮಾಡ್ಬೋದು. ಅಲ್ಲಿಲ್ಲ ಅಂದರೆ ನೀವು ನೇಚರ್ ವ್ಯೂ ತೊಗೊಂಡು ಊಟ ಮಾಡ್ತೀವಿ ಅಂದರೆ ಸೊ ಅಲ್ಲಿನೂ ನೀವು ಊಟ ಮಾಡ್ಬೋದು. ನಾನು ಆಲ್ರೆಡಿ ಟೀ ಕಾಫಿ ಇಟ್ಟಿರ್ತಾರೆ ಅಲ್ಲೆಲ್ಲ, ಸೊ ಅಲ್ಲಿ. ಸೊ ಈ ಥರ ಬಂದರೆ ಈಗ ಹೋದ್ರೆ ಡೈನಿಂಗ್ ಏರಿಯಾ ಐತೆ. ಆಮೇಲೆ ಇಲ್ಲಿ ನೋಡ್ರಿ ಸುತ್ತಮುತ್ತಲು ಎಲ್ಲ ಎಷ್ಟು ಗ್ರೀನ್ರಿ ಐತಿ, ಫುಲ್ ರೆಸಾರ್ಟ್ ಫುಲ್ ಗ್ರೀನ್ ಆಗೈತಿ. ಆಮೇಲೆ ಇಲ್ಲೆಲ್ಲ ಲೈಟಿಂಗ್ಸ್ ಐತಿ. ಸೊ ಇದು ನೈಟ್ ಟೈಮ್ ಮಸ್ತ್ ಕಾಣಿಸ್ತೈತಿ ಲೈಟಿಂಗ್ಸ್ ಎಲ್ಲ. ಸೊ ಇದು ಡೈನಿಂಗ್ ಏರಿಯಾ ಐತಿ, ಇದಿಷ್ಟು ಐತಿ ನೋಡ್ರಿ. ಇಲ್ಲೆಲ್ಲ ಕುತ್ಕೊಂಡು ಆರಾಮ್ ಸೇರಿ ಊಟ ಮಾಡ್ಬೋದು. ಸೊ ಈ ಸೈಡ್ ಎಲ್ಲ ಫುಡ್ ಇಟ್ಟಿರ್ತಾರೆ. ಆ್ಯಕ್ಚುಲಿ ಇನ್ನೂ ಬ್ರೇಕ್ಫಾಸ್ಟ್ ಟೈಮಿಂಗ್ ಆಗಿಲ್ಲ, ಹಾಗಾಗಿ ಏನೂ ಇಟ್ಟಿಲ್ಲ, ಎಲ್ಲ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಆಮೇಲೆ ಈ ಸೈಡ್ ಬಂದರೆ ಇಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿನೂ ಐತಿ. ಸೊ ಇಲ್ಲಿ ಡ್ರಿಂಕಿಂಗ್ ವಾಟರ್, ಆಮೇಲೆ ಅಲ್ಲಿ ಏನೈತಿ ಹ್ಯಾಂಡ್ ವಾಶ್ ಐತಿ.
ಸೊ ಇನ್ನೂ ಒಂದು ಏನಂದರೆ ಇಲ್ಲಿ ಟಿ ವಿನೂ ಕೊಟ್ಟಿದ್ದಾರೆ ನೋಡ್ರಿ. ಟಿ ವಿನೂ ನೀವು ನೋಡ್ಬೋದು. ಆ್ಯಕ್ಚುಲಿ ನಾವೇನು ಟಿ ವಿ ನೋಡೋಕೆ ಹೋಗಿರಲಿಲ್ಲ. ಭಾಳ ಮಂದಿ ಟಿ ವಿ ನೋಡೇ ಇಲ್ಲ, ನೆಸಸರಿನೇ ಇಲ್ಲಲ್ರಿ. ಹಾಗಾಗಿ ಇದೇನ್ರಿ ಸೊ ಇವತ್ತು ನೈಟ್ ಡಿನ್ನರಿಗೆ ಏನೆಲ್ಲ ಐತಿ ವೆರೈಟೀಸ್ ಅಂತ ನೋಡಿ ನಂಗೆ. ಸೊ ಫಸ್ಟಿಗೆ ಇಲ್ಲೇ ಚಪಾತಿ ಐತಿ, ಆಮೇಲೆ ಇಲ್ಲೇ ಕಡ್ಲೆಕಾಳು ಪಲ್ಯ ಐತಿ, ಅದಾದಮೇಲೆ ನೆಕ್ಸ್ಟ್ ಇಲ್ಲೇ ಇದೊಂಥರ ಕರಿ ಕೊಟ್ಟಿದ್ದಾರೆ ದಾಲ್, ಆಮೇಲೆ ಇಲ್ಲಿ ಜೀರಾ ರೈಸ್, ವೈಟ್ ರೈಸ್, ಸಾಂಬಾರು, ಆಮೇಲೆ ಇಲ್ಲಿ ಸ್ವೀಟ್ ಐತಿ. ಸೊ ಇದೊಂದು ಸ್ವೀಟ್ ಐತಿ. ಇನ್ನು ನಾನ್ ವೆಜ್ ಒಳಗೆ ಹೇಳ್ಬೇಕಂದ್ರೆ ಇಲ್ಲಿ ಚಿಕನ್ ಐತಿ. ಆ್ಯಕ್ಚುಲಿ ಮಧ್ಯಾಹ್ನ ಗ್ರೀನ್ ಚಿಕನ್ ಕೊಟ್ಟಿದ್ರೆ, ಅಂದರೆ ಗ್ರೀನ್ ಚಿಕನ್ ಕರಿ ಕೊಟ್ಟಿದ್ರೆ. ಸೊ ಇವಾಗ ರೆಡ್ ಚಿಕನ್ ಕರಿ, ನೆಕ್ಸ್ಟ್ ನಿಂಬು, ಆಮೇಲೆ ಉಳ್ಳಾಗಡ್ಡಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಇಲ್ಲಿ ಚಟ್ನಿ, ಸಾಂಬಾರ್, ಇಡ್ಲಿ, ಪೋಹಾ, ಶಿರಾ. ಸೊ ನೆಕ್ಸ್ಟ್ ಇವಾಗ ನಾನು ಇನ್ನೊಂದು ಏರಿಯಾ ಕರ್ಕೊಂಡು ಬಂದಿದ್ದೀನಿ. ಅದು ಮೇನ್. ಸೊ ಅದು ಯಾವುದಂದ್ರೆ ಈ ರೆಸಾರ್ಟ್ ಪಕ್ಕಕ್ಕೆ ರಿವರ್ ಐತಿ, ಅದಕ್ಕೆ ಇದಕ್ಕೆ ರಿವರ್ ರೆಸಾರ್ಟ್ ಅಂತ ಹೇಳಿ ಕರೀತಾನೆ. ಸೊ ಇಲ್ಲಿ ನಿಂತ್ಕೊಂಡ್ರೆ ಇಲ್ಲೇನು ಕಾಣಿಸ್ತಿತ್ತು ನೋಡ್ರಿ, ಇದು ಫುಲ್ ರಿವರ್ ಐತಿ ನೋಡ್ರಿ. ಇದು ಫುಲ್ ರಿವರ್ ಐತಿ, ಹಾಗಾಗಿ ಇದು ರಿವರ್ ಎಡ್ಜ್ ಅಂತಲೇ ಹೇಳ್ತಾರೆ. ಸೊ ನಾನು ಕ್ಯಾಂಪ್ ಫೈರ್ ಅಂತ ಹೇಳಿದ್ನೆಲ್ಲ, ಟೋಟಲ್ 3 ಅದಾವಂತ. ಇಲ್ಲಿ ಒಂದೈತಿ, ಆ ಸೈಡ್ ಒಂದೈತಿ, ಲಾಸ್ಟಿಗೆ ಒಂದೈತಿ. ಸೊ ಅದಾದಮೇಲೆ ನಾವು ರಿವರ್ ಎಡ್ಜ್ ಅಂತ ಏನೇನು. ಸೊ ಇದು ರಿವರ್, ಆಮೇಲೆ ಇಲ್ಲೆಲ್ಲ ಸಿಟ್ಟಿಂಗ್ ಏರಿಯಾ ಐತಿ, ಇಲ್ಲೆಲ್ಲ ಕುತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ಮಸ್ತ್ ಐತೆ ನೋಡ್ರಿ. ಇದಂತೂ ಮೇನ್ ಅಟ್ರಾಕ್ಟಿವ್ ಅಂತಲೇ ಹೇಳ್ಬೋದು. ಇದು ಅಲ್ಲಿ ತನ ಐತಿ. ಆ್ಯಕ್ಚುಲಿ ಇದು ರೆಸಾರ್ಟ್, ಈ ಸೈಡ್ ಬಂದರೆ ರಿವರ್ ಐತಿ. ಸೊ ಕ್ಯಾಂಪ್ ಫೈರ್ ನೋಡಿದ್ರಿ. ನೆಕ್ಸ್ಟ್ ರೇನ್ ಡ್ಯಾನ್ಸ್ ಮತ್ತು ಸ್ವಿಮ್ಮಿಂಗ್ ಪೂಲ್ ನೋಡೋಣ ಅಂತ. ಇದು ನೋಡ್ರಿ ರೇನ್ ಡ್ಯಾನ್ಸ್. ಇಲ್ಲೆಲ್ಲ ಮಸ್ತ್ ಡ್ಯಾನ್ಸ್ ಮಾಡ್ಬೋದು. ನೈಟ್ ಅಂತೂ ಮಸ್ತ್ ಅನಿಸ್ತೈತಿ. ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಲೈಟಿಂಗ್ಸ್ ಎಲ್ಲ ಇರ್ತೈತಿ. ಆಮೇಲೆ ನಮ್ಮ ಕೂರೋದ ನೋಡಲ್ಲಿ. ಏ ಕೃತಿ, ಕಾರ್ತಿಕ ಯಾವ್ದ ಇಲ್ಲ, ಆಲ್ರೆಡಿ ಎಲ್ಲರೂ ಎಂಜಾಯ್ ಮಾಡಾಕ ನಾವು ಇವಾಗ ಹೋಗ್ಬೇಕು ಅಲ್ಲಿಗೆ. ನೀವು ಕ್ಯಾಚ್ ಬಿಟ್ರೆ ನಮಗೆ ಒಂದು ಪಾಯಿಂಟ್, ನಾವು ಕ್ಯಾಚ್ ಬಿಟ್ರೆ ನಿಮಗೆ ಒಂದು ಪಾಯಿಂಟ್. ನೀವು ಭಾಳ ಜೋರ ಹೋಗಿಬಿಟ್ರೆ ಹೊರ ಹೋಗುತ್ತೆ. ಸೊ ನೆಕ್ಸ್ಟ್ ಇಲ್ಲೇ ರಿವರ್ ಎಡ್ಜ್ ಅಂತಾನು ಬೋರ್ಡ್ ಹಾಕಿದ್ದಾರೆ ನೋಡ್ರಿ. ರಿವರ್ ಎಡ್ಜ್ ದಾಂಡೇಲಿ ಅಂತೇಳಿ. ಇಲ್ಲಿನೂ ಮಸ್ತ್ ಫೋಟೋಸ್ ತೆಗಿಸ್ಕೊಂಡ್ವಿ ನಾವು ಇಲ್ಲೆಲ್ಲ ನಿಂತ್ಕೊಂಡು. ಬಂದರೆ ನಾನು ಏನು ಹಾರ್ಟ್ ಶೇಪ್ ಅಂತ ಹೇಳಿದ್ನಲ್ರಿ, ಸೊ ಅದನ್ನು ತೋರಿಸ್ತೀನಿ ಅಂತ ಇವಾಗ. ಹೇಳ್ಬೇಕು
ಆ್ಯಕ್ಚುಲಿ ಇಲ್ಲಿ ಏನಂದ್ರೆ ರೀಲ್ಸ್ ಆಮೇಲೆ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಮಸ್ತ್ ಪ್ಲೇಸ್ ಐತಿ ಇಲ್ಲಿ. ಸೊ ಹಿಂಗೆ ಸ್ಟ್ರೇಟ್ ಹೋಗ್ಬೇಕು. ಸೊ ನಾನು ಫೋಟೋಶೂಟ್ ಪಾಯಿಂಟ್ ಹೇಳಿದ್ನಲ್ಲ, ಸೊ ಅದು ಇದೆ ನೋಡ್ರಿ, ಎಷ್ಟು ಮಸ್ತ್ ಐತಲ್ಲ. ಇಲ್ಲೆಲ್ಲ ಸ್ಟೆಪ್ಸ್ ಇದಾವೆ, 2 ಸ್ಟೆಪ್ಸ್ ಇದಾವೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲೇ ಸಿಟ್ಟಿಂಗ್ ಏರಿಯಾ, ಇಲ್ಲೆಲ್ಲ ಕುತ್ಕೊಂಡು ಮಸ್ತ್ ಫೋಟೋಸ್ ತೆಗಿಸ್ಕೋಬೋದು. ಆಮೇಲೆ ಇಲ್ಲಿ ರಿವರ್ ಐತಿ, ರಿವರ್ ನೋಡ್ಬೋದು ಇದ್ರ ಮೇಲೆಲ್ಲ ಕುತ್ಕೊಂಡು. ಸೊ ಇಲ್ಲಿನೂ ಒಬ್ರು ಕುತ್ಕೊಂಡು ಫೋಟೋಸ್ ಎಲ್ಲ ತೆಗಿಸ್ಕೋಬಹುದು. ಇಲ್ಲೊಬ್ರು ಮಸ್ತ್ ಅನಿಸುತ್ತಲ್ಲ ರೀ. ಇಲ್ಲಿಗೆ ನಮ್ದು ರೆಸಾರ್ಟ್ ಟೂರ್ ಮುಗೀತು. ಇನ್ನೇನು ವಾಟರ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಹೋದ್ರೆ ಮುಗೀತು. ಇಲ್ಲಿಗೆ ನಮ್ದು ದಾಂಡೇಲಿ ಟ್ರಿಪ್. ವಾಟರ್ ಆಕ್ಟಿವಿಟೀಸ್ ಯಾವ ಥರ ಆಯಿತು ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಅವನು ನೋಡ್ರಿ, ಸ್ಕಿಪ್ ಮಾಡಲಿಲ್ಲ ಹಂಗೆ. ಇವಾಗ ನಾವು ಜಾರ್ಬಿಂಗ್ ಆಡಕ್ಕೆ ಅಂತೇಳಿ ಹೊಂಟೇವಿ. ಆ್ಯಕ್ಚುಲಿ ಇಲ್ಲಿ ಲೈಫ್ ಜಾಕೆಟ್ ಎಲ್ಲ ಹಾಕೊಳತ್ತೀವಿ ಫಸ್ಟಿಗೆ. ಖುಷಿ ಸೊ ಇವಾಗ ನಾವು ಬೋಟಿಂಗ್ ಎಲ್ಲ ಇದೆ. ಸೊ ಇವಾಗ ನಾವು ಕಯಾಕಿಂಗಿಗೆ ಅಂತ ಬಂದೀವಿ. ನಾನು ಇವರು ಬಂದೀವಿ. ಸೊ ಮಸ್ತ್ ಮಜಾ ಬರತೈತಿ, ಬಿಸಿಲಿಲ್ಲ ಹಂಗಾಗಿ. ಸೊ ಎಲ್ಲರೂ ಆಡತ್ತಾರ ನೋಡ್ರಿ. ಈ ಕಡೆ ಅದಾರ ಭಾಳ ಬ್ಯೂಟಿಫುಲ್ ಆಗಿ ಕಾಣಿಸತೈತಿ, ಬ್ಯೂಟಿಫುಲ್ ಆಗೈತಿ. ಇವತ್ತು ವೆದರು ಮಸ್ತ್ ಐತಿ. ಸೊ ಮಸ್ತ್ ಅನ್ಸಾತೈತಿ, ಚಲೋ ಫೀಲ್ ಆಗತೈತಿ. ಸೊ ನೆಕ್ಸ್ಟ್ ನೋಡೋಣಂತ. ಈಗ ಆಲ್ರೆಡಿ ಬೋಟಿಂಗ್ ಆಟ ಆಡಿದ್ವಿ ನಾವು. ಈಗ ಕಯಾಕಿಂಗಿಗೆ ಬಂದೀವಿ. ಅದಾದಮೇಲೆ ಜಾರ್ಬಿಂಗ್ ಆಡೋರದೀವಿ, ಆಮೇಲೆ ಜಿಪ್ಲೈನ್ ಆಡೋರದೀವಿ. ಸೊ ಇಷ್ಟು ಆಟ ಆಡೋರದೀವಿ ಇವತ್ತು. ಸೊ ನೋಡುವಂತ್ರಿ ಯಾವ ಥರ ಐತಿ, ಯಾವ ಥರ ಆಗ್ತೈತಿ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಜಾರ್ಬಿಂಗ್ ಆದ್ಮೇಲೆ ನೆಕ್ಸ್ಟ್ ಜಿಪ್ಲೈನ್ ಆಟ ಆಡಕ್ ಹೋಗಿದ್ವಿ. ಇದು ಆಕ್ಚುಲಿ ಪ್ಯಾಕೇಜ್ ಒಳಗೆ ಇರ್ಲಿಲ್ರಿ, ಹಂಗ ನಾವ ಸಪರೇಟ್ ಆಗಿ 200 ರೂಪೀಸ್ ಕೊಟ್ಟು ಆಮೇಲೆ ಆಟ ಆಡಿದ್ವಿ. ಆಮೇಲೆ ನಾವು ಈ ರಿವರ್ ಎಜ್ ರೆಸಾರ್ಟ್ ಒಳಗ ತಗೊಂಡ್ರಂತ ಪ್ಯಾಕೇಜ್ ಒಳಗ ಏನೇನೆಲ್ಲ ಐತಿ ಅಂದ್ರ ಇಲ್ಲೇ ಡಿಲಕ್ಸ್ ರೂಮ್, ಸ್ಟ್ಯಾಂಡರ್ಡ್ ರೂಮ್, ಕ್ಯಾಂಪಿಂಗ್ ಟೆಂಟ್, ಕಮಾಂಡೋ ಟೆಂಟ್. ಸೊ ಇವಿಷ್ಟುನು ರೂಮ್ಸ್ ಇದಾವು. ನಾವು 3 ಸ್ಟ್ಯಾಂಡರ್ಡ್ ರೂಮ್ ತಗೊಂಡಿದ್ವಿ. ಆಮೇಲೆ ರೆಸಾರ್ಟ್ ಒಳಗ ಸ್ವಿಮ್ಮಿಂಗ್ ಪೂಲ್, ಕ್ಯಾಂಪ್ ಫೈರ್, ರೇನ್ ಡ್ಯಾನ್ಸ್ ಎಲ್ಲ ಇತ್ತು. ಹಂಗ 3 ಟೈಮ್ಸ್ ಫುಡ್ ಇತ್ತು, ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್, ಆಮೇಲೆ ಈವ್ನಿಂಗ್ ಟೀ, ಬಿಸ್ಕೆಟ್ ಇತ್ತು. ಇಲ್ಲೇ ಇಂಡೋರ್ ಗೇಮ್ಸ್ ಇದ್ವು. ಆಮೇಲೆ ವಾಟರ್ ಆಕ್ಟಿವಿಟೀಸ್ ಅಂದ್ರ ಬೋಟಿಂಗ್, ಕಯಾಕಿಂಗ್, ಜಾರ್ಬಿಂಗ್ ಕೊಡ್ತಾರ. ಸೊ ನಾವ್ ಈ ಪ್ಯಾಕೇಜಿಗೆ 1700 ಪರ್ ಹೆಡ್ ಕೊಟ್ವಿ. ಸೀಸನ್ ವೈಸ್ ವೇರಿ ಆಗ್ತಿರ್ತೈತಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡತ್ತೀನಿ. ಹೋಗ್ತೀನಿ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಸಿಗೋಣ.